ಬಿಹಾರ ವಿಧಾನಸಭಾ ಚುನಾವಣೆಯ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಮೂರೂ ಪಕ್ಷಗಳಲ್ಲಿ ಬಹುದೊಡ್ಡ ಬದಲಾವಣೆ ಆಗತ್ತೆ. ಏನಾಗತ್ತೆ? ಕಾಂಗ್ರೆಸ್ಸಿಂದ ಲೆಕ್ಕ ಹಾಕೋಣ. ನಾಯಕತ್ವ ಬದಲಾವಣೆ ಆಗುತ್ತಾ? ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಇಳಿಸ್ತಾರಾ? ಸದ್ಯಕ್ಕಂತೂ ಅಂತಹ ಒಂದು ಸಣ್ಣ ಗಾಳಿ ಸುದ್ದಿ ಕೂಡ ಈಗ ಕೇಳಿ ಬರೋದಿಲ್ಲ. ಸಿದ್ದರಾಮಯ್ಯ ಅವರು ಎಲ್ಲವನ್ನ ಟೈಟ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಬರೀ ಮಾತಿಗೆ ಹೇಳಿದ್ರು ನಟ್ಟು ಬೋಲ್ಟು ಟೈಟ್ ಮಾಡಬೇಕಾ ಅಂತ. ಆದರೆ ಸೈಲೆಂಟ್ ಆಗಿ ನಟ್ಟು ಬೋಲ್ಟು ಟೈಟ್ ಮಾಡಿದ್ದು ತಮ್ಮ ರಾಜಕೀಯ ವಿರೋಧಿಗಳಿಗೆ ಸಿದ್ದರಾಮಯ್ಯ ಅವರು. ನಮಸ್ತೆ ಸದಾವತ್ಸಲೆ ಅನ್ನುವಂತಹ ಪ್ರಾರ್ಥನಾ ಗೀತೆಯನ್ನು RSS ಪ್ರಾರ್ಥನಾ ಗೀತೆಯನ್ನು ಹಾಡಿದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಯಾವ ದಾಳವಾಗಿ ಬಳಸೋಕ್ಕೆ ಅದನ್ನು ರಾಜಕೀಯಕ್ಕೆ ಹೆಸರಾಚಾಟಕ್ಕೆ ಪವಿತ್ರ ಗೀತೆಯನ್ನು ಬಳಸ್ಕೊಂಡ್ರೋ ಅವರಿಗೆ ತಿರುಗುಬಾಣ ಆಗಿದೆ. ಪಕ್ಷದಲ್ಲೂ ಅಷ್ಟೇ, ಹೊರಗೂ ಅಷ್ಟೇ. ಆ ನಂತರದಲ್ಲಿ ಅವರಿಗೆ ದೊಡ್ಡ ಹೊಡೆತ ಅಂತ ಬೀಳ್ತಿರುವಂಥದ್ದು ಅವರ ಪ್ರಭಾವಿ ಒಂದು ಸ್ಥಾನ ಕಳ್ಕೊಳ್ತಾರೆ ಬಿಹಾರ ವಿಧಾನಸಭಾ ಚುನಾವಣೆಯ ಬಳಿಕ. ಅಂದರೆ ಡಿ ಸಿ ಎಂ ಪೋಸ್ಟ್ ಅಲ್ಲ, ಅವರ ಪ್ರಭಾವಿ ಖಾತೆ, ಪ್ರಭಾವಿ ಸ್ಥಾನ, KPCC ಅಧ್ಯಕ್ಷ ಸ್ಥಾನ. KPCC ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನು ಇಳಿಸಬಹುದು ಬಿಹಾರ ಚುನಾವಣೆಯ ರಿಸಲ್ಟ್ ಬಳಿಕ. ಆ ಜಾಗಕ್ಕೆ ಪ್ರಭಾವಿ ಒಬ್ಬರನ್ನು ತಂದು ಕೂರಿಸ್ತಾರೆ. ಯಾರಾಗಬಹುದು? ಮೇಲ್ನೋಟಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಮೊದಲ ಅವಕಾಶ ಇದೆ. ಎರಡನೇ ಹೆಸರು ಅಂದರೆ BK ಹರಿಪ್ರಸಾದ್ ಅವರಿಗೂ ಕೂಡ ಈ ಸಲ ಆ ಅವಕಾಶ ಸಿಗಬಹುದು. ಯಾಕಂದರೆ ಅಹಿಂದ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನಮಾನಗಳನ್ನು ಕೊಡಬೇಕು ಅನ್ನುವಂತಹ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಒಂದು ಕಡೆ, ಸಿದ್ದರಾಮಯ್ಯ ಅವರ ಒತ್ತಾಸೆ ಕೂಡ ಅದೇ. DCM ಪೋಸ್ಟ್ಗಳು ಪ್ಲಸ್ ಆಗಬಹುದು. ಜೊತೆಯಲ್ಲಿ KPCC ಪಟ್ಟಕ್ಕೆ BK ಹರಿಪ್ರಸಾದ್, ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಅಂತಹ ನಾಯಕರ ಹೆಸರುಗಳು ಮುನ್ನೆಲೆಗೆ ಬರುತ್ತೆ. ಈ ಮೂವರಲ್ಲಿ ಒಬ್ಬರು ಬಂದು ಕೂರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಒಬ್ಬ DCM ಆಗಿ ಉಳಿಬಹುದು ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಇದು ಒಂದು. ಎರಡನೇದು BJP. ವಿ ಸೋಮಣ್ಣ ಅವರು ಬರ್ತಾರೆ, ರಾಜ್ಯಾಧ್ಯಕ್ಷರಾಗ್ತಾರೆ. ಸುನೀಲ್ ಕುಮಾರ್ ಅವರು ಬರ್ತಾರೆ, ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವಂಥ ಚರ್ಚೆಗಳು ನಡೀತಿದೆ. ಇನ್ನೂ ಒಂದು ಕಡೆ ಯತ್ನಾಳರು ಮತ್ತೆ ವಾಪಸ್ ಬರ್ತಾರೆ, ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋಂಥ ಚರ್ಚೆ ಕೂಡ ನಡೀತಿದೆ. ಇದರ ಮಧ್ಯೆ ಮತ್ತೊಂದು ಅವಧಿಗೆ ನೋ ಡೌಟ್ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು BJP ಪಕ್ಷದ ಒಳಗಡೆ ಕೇಶವ ಕೃಪಾದಲ್ಲೇ ಚರ್ಚೆ ಆಗ್ತಿರುವಂಥದ್ದು. ಆ ಕಾರಣಕ್ಕೋಸ್ಕರನೇ ಅಲ್ಲಿನ ಬಹುಪಾಲು ವ್ಯತ್ಯಾಸಗಳು ಆಗೋದಿಲ್ಲ. ಅಲ್ಲಿ ವಿಜೇಂದ್ರ ಅವರೇ ಆಗ್ತಾರೆ. ಆದರೆ ಬಿಹಾರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಳಿಕ ಒಂದು ಅಧಿಕೃತ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಇಲ್ಲಿ ಕಾಂಗ್ರೆಸ್ಸಲ್ಲಿ ಬದಲಾವಣೆ ಆಗುತ್ತೆ, ರಾಜ್ಯಾಧ್ಯಕ್ಷರು. BJPಲಿ ಹಾಗೆಯೇ JDSನಲ್ಲೂ ಬದಲಾವಣೆ ಆಗುತ್ತೆ. ಹೇಗೆ ನೋಡಿ, ನಿಖಿಲ್ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ತುಂಬ ಸ್ಟ್ರಾಂಗ್ ಆಗಿ ಓಡಾಡ್ತಿದ್ದಾರೆ. ಎಲ್ಲ ಕಡೆ ಜನರನ್ನು ಸಂಪರ್ಕದಲ್ಲಿ ಇಟ್ಕೋಬೇಕು, ಜನರ ಬಳಿಗೆ ಜಾತ್ಯತೀತ ಜನತಾದಳ ಹೋಗಬೇಕು ಅನ್ನೋ ಮೆಸೇಜ್ ಕೊಡೋ ಮೂಲಕ ಸಾಕಷ್ಟು ರ್ಯಾಲಿಗಳನ್ನು, ಯಾತ್ರೆಗಳನ್ನು ಮಾಡ್ತಿದ್ದಾರೆ. ಪಾದಯಾತ್ರೆಗಳನ್ನಲ್ಲ, ಸಾಕಷ್ಟು ರಾಜಕೀಯ ನಿರ್ಧಾರಗಳ ಸಂದರ್ಭ ಕೂಡ, ಸಭೆಗಳ ಸಂದರ್ಭ ಕೂಡ ವಿಜೇಂದ್ರ ಅವರ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕಾಣಿಸ್ಕೊತಿದ್ದಾರೆ. ಒಂದಂತೂ ಪಕ್ಕ ಇದೆ, ಬಿಹಾರ ಚುನಾವಣೆ ರಿಸಲ್ಟ್ ಬಳಿಕ ಏನೀಗ ಕುಮಾರಸ್ವಾಮಿ ಅವರಿದ್ದಾರೆ ರಾಜ್ಯಾಧ್ಯಕ್ಷರಾಗಿ. ಆ ಸ್ಥಾನವನ್ನು ಒಂದು ಪಕ್ಷದ ಕಾರ್ಯಕರ್ತರ ಒತ್ತಾಯದ ಮೇರೆಗೆ, ದೇವೇಗೌಡರ ನಿರ್ದೇಶನದ ಮೇರೆಗೆ, ಯಾಕಂದರೆ 2028ರ ಚುನಾವಣೆ ಇನ್ನೇನು ದೂರ ಇಲ್ಲ, ಆದಷ್ಟು ಬೇಗ ಪಕ್ಷವನ್ನು ಬೇರಿನಿಂದ ಬಲಪಡಿಸಬೇಕು, ಮತ್ತದೇ ದಿಗ್ವಿಜಯವನ್ನು ಸಾಧಿಸಬೇಕು, ಕಿಂಗ್ ಮೇಕರ್ ಆಗಿ ಉಳಿಬೇಕು ರಾಜ್ಯದಲ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಮತ್ತು BJP ಜೊತೆಗಿನ ಮೈತ್ರಿ ಇರೋ ಕಾರಣಕ್ಕೋಸ್ಕರ ಇಬ್ಬರೂ ಕೂಡ ಯುವಕರನ್ನೇ ತಂದು ಕೂರಿಸಿದ್ರೆ, ಯಡಿಯೂರಪ್ಪ ಅವರ ಸಕ್ರಿಯ ರಾಜಕಾರಣದ ನಿವೃತ್ತಿ ಬಳಿಕ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಬಹುದು ಅನ್ನುವಂತಹ ಏನೊಂದು ಲೆಕ್ಕಾಚಾರ ಇದೆ. ಹೀಗೆ ಒಂದಷ್ಟು ಹಿರಿ ತಲೆಗಳ ಒಂದು ನಿರ್ವಾತ ಆಗುವಂತಹ ಖಾಲಿ ಜಾಗವನ್ನು ತುಂಬಲಿಕ್ಕೆ ಹೊಸಬರಿಗೆ ಅವಕಾಶ ಇರುತ್ತೆ. ಆ ಕಾರಣಕ್ಕೋಸ್ಕರ ವಿಜೇಂದ್ರ ಅವರ ಜೊತೆಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರನ್ನೂ ಮುನ್ನೆಲೆಗೆ ತಂದರೆ ರಾಜ್ಯಾಧ್ಯಕ್ಷರನ್ನಾಗಿ ಎರಡೂ ಪಕ್ಷಗಳು ಒಟ್ಟಿಗೆ ಬೆಳಿತಾವೆ. JDSಗೆ ಬಹುದೊಡ್ಡ ಭವಿಷ್ಯವನ್ನು ಕಟ್ಟಿಕೊಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಅನ್ನೋ ಲೆಕ್ಕಾಚಾರದಲ್ಲೇ JDSನ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಅವರನ್ನು ತಂದು ಕೂರಿಸೋ ಸಾಧ್ಯತೆ ಇರುತ್ತೆ. ಮತ್ತು ನಿಖಿಲ್ ಕುಮಾರಸ್ವಾಮಿ ಪದೇ ಪದೇ ಸಂದೇಶ ಕೊಡ್ತಿದ್ದಾರೆ,
ಸಿದ್ದರಾಮಣ್ಣ ನೀವು ನಮ್ಗೆ ಸವಾಲಾಗ್ತಿದ್ದೀರಿ, ನಾನಿದ್ದಾಗ 58 ಗೆದ್ದಿದ್ರಿ, ಗೆಲ್ಲರಿ ನೋಡೋಣ ಅಂತ, ಗೆದ್ದು ತೋರಿಸ್ತೀವಿ ಅನ್ನೋ ಒಂದು ಸವಾಲನ್ನು ಸ್ವೀಕರಿಸ್ತಿದ್ದಾರೆ. ಇಂಥದ್ದೊಂದು ಗಟ್ಟಿ ನಿರ್ಧಾರದ ಮತ್ತು ಸವಾಲನ್ನು ಸ್ವೀಕರಿಸುವಂತಹ ಬಹಿರಂಗವಾಗಿ ಹೇಳಿಕೆಯನ್ನು ಇತ್ತೀಚೆಗೆ ಕೊಟ್ಟಿದ್ದು ಅದು JDSನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತ್ರ. ಸೈಲೆಂಟಾಗಿ ಮಾಡಿ ತೋರಿಸ್ತೀನಿ ಅನ್ನೋ ಮೆಸೇಜನ್ನು ಕೊಡ್ತಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಆದರೆ ಮೂರೂ ಪಕ್ಷಗಳಲ್ಲಿ ಬಿಹಾರ ರಾಜ್ಯ ವಿಧಾನಸಭಾ ಚುನಾವಣೆಯ ಬಳಿಕ ಬದಲಾವಣೆ ಆಗುತ್ತೆ, ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅನ್ನುವಂಥದ್ದು ಚರ್ಚೆ. ನಿಮ್ಮ ಪ್ರಕಾರ ಮೂರೂ ಪಕ್ಷಗಳಿಗೆ ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋದಾದರೆ ಯಾರಾದರೆ ಒಳ್ಳೆಯದು? ಕಮೆಂಟ್ ಮಾಡಿ.